ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತೆ ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಸರ್ವ ಭಕ್ತರೇ, ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ 303ನೇ ನುಡಿ ಸ್ಮರಣೆ ನಮನ. ಇವತ್ತಿನ ಕಥಾನಾಯಕರು ಅಂತ ಹೇಳಿದರೆ, ಕಳೆದ ಒಂದು ವಾರದಲ್ಲಿ ಕೊರ್ಲಳ್ಳಿಯ ಸತ್ಯವೀರ ತೀರ್ಥರ ಆರಾಧನೆ ಕೂಡ ಬಂದಿದೆ, ಚೀಕಲಪರಿಯ ವಿಜಯದಾಸರ ಆರಾಧನೆ ಕೂಡ ಬಂದಿದೆ, ಜೊತೆಗೆ ಉತ್ಥಾನ ದ್ವಾದಶಿ ಕೂಡ ಬಂದಿದೆ, ಧಾತ್ರಿ ಹವನ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಡೆದಿದೆ. ಈಗಾಗಲೇ ವಿಜಯದಾಸರ ಆರಾಧನೆ ಜಗತ್ತಿನಾದ್ಯಂತ ವಿವಿಧ ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿಜಯದಾಸರ ಆರಾಧನೆ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಚೀಕಲಪರಿವೆ ಅಂತ ಹೇಳಿದರೆ ವಿಜಯದಾಸರ ಜನ್ಮಸ್ಥಳ ಮತ್ತು ವಿಜಯದಾಸರ ಮನೆ ಕೂಡ ಇವತ್ತಿಗೂ ನೀವು ನೋಡಬಹುದು. ವಿಜಯದಾಸರ ತಪಸ್ಸು ಮಾಡಿದ ವಿಜಯರಾಯರ ಕಟ್ಟೆ, ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದ ಲಕ್ಷ್ಮೀ ನರಸಿಂಹದೇವರು, ಜೊತೆಗೆ ವಿಜಯದಾಸರು ಕಾಶಿಯಿಂದ ತಂದಿರತಕ್ಕಂಥ ಲಿಂಗ ಇರಬಹುದು, ಸಾಣೆಕಲ್ಲು ಮತ್ತು ಗಿಂಡಿ ಕೂಡ ನಾವು ನೋಡಬಹುದು. ಜೊತೆಗೆ ಸಾಕ್ಷಾತ್ ವಿಜಯದಾಸರೇ ಪೂಜಿಸಿದ ಪ್ರತಿಮೆಗಳನ್ನು ಕೂಡ ನಾವು ವಿಜಯದಾಸರ ಮನೆಯಲ್ಲಿ ಕೂಡ ನೋಡಬಹುದು. ಅವರ ಮನೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ 3 ದಿನ ಆರಾಧನೆ ಬಹಳ ವೈಭವದಿಂದ ನಡೆಯಿತು. ಅದಕ್ಕೆ ನನಗೆ ಭಾಗ ವಹಿಸ್ತಕ್ಕಂಥ ಭಾಗ್ಯ ನನಗೆ ಸಿಕ್ತು. ಅಂಥ ಒಂದು ವಿಜಯದಾಸರ ಆರಾಧನೆ ಅಂತ ಹೇಳಿದರೆ ಭೃಗು ಋಷಿ ಅಂಶ ಸಂಭೂತರು. ಯಾಕಂತೇಳಿ ಇವತ್ತು ಹರಿಸರ್ವೋತ್ತಮ ಅಂತ ನಾವೇನು ನೋಡ್ತೀವಿ, ಕಾಣ್ತೀವಿ, ಹೇಳ್ತೀವಿ, ಅದನ್ನು ಸಾಧನೆ ಮಾಡಿ ಸಾದರಪಡಿಸಿದವರು ಹರಿಸರ್ವೋತ್ತಮನೇ ಅಂತ ಹೇಳಿದವರು ಭೃಗಿ ಮಹರ್ಷಿಗಳು. ನಂತರ ತ್ರೇತಾಯುಗದಲ್ಲಿ ಸುರುಳಿ ಅಂತಕ್ಕಂತಹ ಒಂದು ಕಪಿಯಾಗಿ ಜನಿಸಿದರು. ನಂತರ ದ್ವಾಪರ ಯುಗದಲ್ಲಿ ನಿಕಂಪ ಮತ್ತು ಜರ ಅಂತಕ್ಕಂಥ ಯಾದವನಾಗಿ ಜನಿಸಿದರು. ಮುಂದೆ ಕಲಿಯುಗದಲ್ಲಿ ಪುರಂದರದಾಸರ ಆಕಳ ಕರುವಾಗಿ ಜನಿಸಿದ ನಂತರ ಅವರ ಮನೆಯಲ್ಲೇ ಮಧ್ವಪತಿಯಾಗಿ ಜನ್ಮ ತಾಳಿದರು ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು. ಅಂದರೆ ಒಂದು ದಾಸರು ಆಗಬೇಕಾದ್ರೆ ಹಿಂದಿನ ಒಂದು ಸುಕೃತಿ ಇದ್ದರೆ ಮಾತ್ರ ಆಗ್ತದೆ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅಂತಹ ಭೃಗು ಋಷಿಗಳ ಅಂಶ ಸಂಭೂತರೇ ಇವತ್ತಿನ ನಮ್ಮ ಕಥಾನಾಯಕರು ವಿಜಯದಾಸರ. ಯಾಕಂದರೆ ಪುರಂದರದಾಸರ ಎಷ್ಟು 4 ಮಕ್ಕಳಿದ್ದರೂ ಕೂಡ ಅವರಿಗೆ ಮಧ್ವಪತಿ ಮೇಲೆ ಬಹಳ ಪ್ರೀತಿ. ದಾಸರು ರಚನೆ ಮಾಡಿದಂಥ ಸಾಹಿತ್ಯನ ಮಧ್ವಪತಿ ಬರೆದು ಇಡ್ತಕ್ಕಂಥ ಒಂದು ಶೈಲಿ. ಯಾಕಂದರೆ ಸಾಕ್ಷಾತ್ ಯಂತ್ರೋದ್ಧಾರಕ ಪ್ರಾಣದೇವರಿಗೆ ಮಧ್ವಪತಿ ಕಡುಬು ತಿನ್ನಿಸತಕ್ಕಂಥ ಒಂದು ವಾಯುದೇವರ ಅತ್ಯಂತ ಅಂತರಂಗದ ಭಕ್ತ ಕೂಡ ಮಧ್ವಪತಿ. ಒಂದು ಸಾರಿ ಮಧ್ವಪತಿ ಕೇಳಿದಂತೆ ಪುರಂದರದಾಸರಿಗೆ, ಬರೇ ನೀವು ಮಾಡಿದ ರಚನೆ ಕೇವಲ ಬರಿತಾ ಇದ್ದೇನೆ, ನನಗೆ ಯಾವಾಗ ರಚನೆ ಮಾಡ್ತಕ್ಕಂಥ ಭಾಗ್ಯ ಬರುತ್ತೆ ಅಂತ ಹೇಳಿದಾಗ, ಮುಂದಿನ ಜನ್ಮದಲ್ಲಿ ವಿಜಯದಾಸರಾಗಿ ಜನ್ಮ ತಾಳಿದಾಗ ನಾನು ಸಂಕಲ್ಪ ಮಾಡಿದ್ದು 5 ಲಕ್ಷ ದಾಸ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಬೇಕಂತ ಹೇಳಿ. ಕೇವಲ ನನ್ನಿಂದ ಸಾಧ್ಯ ಆಗುವುದು 4,75,000 ಮಾತ್ರ. ಆ ಉಳಿದ ಭಾಗವನ್ನು ನೀನು ಸಾಧನೆ ಮಾಡಂತ ಹೇಳಿದಾಗ ವಿಜಯದಾಸರಾಗಿ ಆ 25,000 ಒಂದು ದಾಸ ಸಾಹಿತ್ಯದ ಕೃತಿಗಳನ್ನು ವಿವಿಧ ಒಂದು ಭಾಗಗಳಲ್ಲಿ, ವಿವಿಧ ರಂಗಗಳಲ್ಲಿ, ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ಆ ಭಗವಂತನ ವರ್ಣನೆ ಇರ್ಬೋದು, ವಾಯುದೇವರ ವರ್ಣನೆ ಇರ್ಬೋದು, ಪೂರ್ವಜರ ಒಂದು ಯತಿ ದಾಸರ ಶ್ರೇಷ್ಠರ ಬಗ್ಗೆ ಹೇಳ್ಬೋದು, ಯತಿ ಶ್ರೇಷ್ಠರ ಬಗ್ಗೆ ಹೇಳ್ಬೋದು, ಸ್ತೋತ್ರ ಎಲ್ಲ ನಾವು ಕುಡಿದಾಗ ಅದು 25,000 ಆಗ್ತದೆ. ಆದರೆ ದುರದೃಷ್ಟ ಅಂತ ಹೇಳಿದರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇನ್ನೂ 2,000 ಕೂಡ ಮುಟ್ಟಿಲ್ಲ ಆ ವಿಜಯದಾಸರ ಕೃತಿಗಳು. ಅಂದರೆ ಸಂಶೋಧನೆ ಆಗಬೇಕು. ಕೇವಲ ದಾಸ ಸಾಹಿತ್ಯ ಸಂಶೋಧನಾ ಹೆಸರಿಗೆ ಮಾತ್ರ ಅಲ್ಲ, ದಾಸ ಸಾಹಿತ್ಯ ಸಂಶೋಧನೆ, ಚಿಂತನ, ಮಂಥನ ನಿರಂತರವಾಗಿ ನಡೆದಾಗ ದಾಸ ಕೃತಿಗಳು ಕೂಡ ಬರ್ತವೆ. ಇವತ್ತು ನಾವು ಪುರಂದರದಾಸರ 4,75,000 ನೋಡಿದರೂ ಕೂಡ ನಮಗೆ ಸಿಕ್ಕಿದ್ದು ಕೇವಲ ಬಹಳ 15,000 - 20,000 ಆದರೆ ಬಹಳ ಆಯಿತು. ಯಾಕಂದರೆ ಕೃತಿಗಳು ಯಾರ್ಯಾರ ಮನೆಯಲ್ಲಿದೆಯೋ ಏನೇನಿದೆಯೋ ಎಷ್ಟೋ ಜನ ಮನೆಯಲ್ಲಿರ್ತಕ್ಕಂಥದ್ದು ಹೊರಗೆ ಕೊಡಲಿಕ್ಕೂ ಕೂಡ ಹಿಂಜರಿತಾರೆ. ಅದಕ್ಕೆ ಕಾರಣ ಕೂಡ ಗೊತ್ತಿಲ್ಲ. ಯಾಕಂದರೆ ದಾಸ ಸಾಹಿತ್ಯ ಬಹಳ ಪ್ರಯತ್ನ ಮಾಡ್ತಾ ಇದೆ. ದಾಸ ಸಾಹಿತ್ಯ ಪ್ರಾಜೆಕ್ಟಿನ ನಮ್ಮ ಅಪ್ಪಣಾಚಾರ್ಯರು ಕೂಡ ಸರ್ವ ಪ್ರಯತ್ನ 33 ವರ್ಷ ತಿರುಪತಿಯಲ್ಲಿ ನಿರಂತರವಾಗಿ ಶ್ರೀನಿವಾಸನ ಸೇವೆ ಮಾಡ್ತಾ ದಾಸ ಸಾಹಿತ್ಯಕ್ಕೆ ಒಂದು ವಿಶೇಷ ಒಂದು ಮೆರುಗು ಕೊಟ್ಟವರು, ಒಂದು ದಾಸ ಸಾಹಿತ್ಯ ಅದಕ್ಕೆ ವಿಶೇಷ ಮಹತ್ವ ಕೊಟ್ಟವರು ಅಂದರೆ ನಮ್ಮ ಕೌತಾಳದ ಅಪ್ಪಣಾಚಾರ್ಯರು ಕೂಡ ಮೊನ್ನೆ ವಿಜಯದಾಸರ ಮನೆಗೆ ಬಂದು ವಿಜಯದಾಸರ
ಪೂಜಿಸಿದ ಪ್ರತಿಮೆಗಳನ್ನು ಕೂಡ ಅವರು ಪೂಜೆ ಮಾಡಿದರು. ಅದನ್ನು ನೋಡುವ ಭಾಗ್ಯ ನಮಗೆಲ್ಲರಿಗೂ ಆಗಿತ್ತು ಅಂತ ಹೇಳ್ತಾ ವಿಜಯದಾಸರ ಸ್ಮರಣೆಯನ್ನು ನೀವು ಮಾಡೋಣ. ಅವರ ಸಾಹಿತ್ಯ ಕೇವಲ ಆರಾಧನೆ ಅಂದರೆ ಕೇವಲ 3 ದಿನ ಊಟ ಮಾಡಿ ಬರುವುದಲ್ಲ, ಅದು ಅವರ ಕೃತಿಗಳನ್ನು ಹೊರಗೆ ತಂದು ಕೃತಿಗಳನ್ನು ಹಾಡೋದು, ಅವರ ಮೇಲೆ ಮಾಡಿರ್ತಕ್ಕಂತಹ ಕೃತಿಗಳನ್ನು ನಾವು ಕೂಡ ಪಾರಾಯಣ ಮುಖಾಂತರ ಮಾಡುವುದು, ವ್ಯಾಸ ವಿಠಲರು ಮಾಡಿರ್ತಕ್ಕಂಥ ವಿಜಯ ಕವಚ ಕೂಡ ಪಾರಾಯಣ ಮಾಡಿದಾಗ ಆ ವಿಜಯದಾಸರ ಆರಾಧನೆ ಒಂದು ಸಾರ್ಥಕತೆ ಆಗ್ತದೆ ಅಂತ ಹೇಳ್ತಾ, ನಂತರ ಅದೇ ದಿನದಲ್ಲಿ ಅಂದರೆ ದ್ವಾದಶಿ ಏನಿದೆ, ನಾವು ಕಡೆಯ ಆರಾಧನೆ ಅಂತ ನಾವೇನು ಹೇಳ್ತೀವಿ, ಅವತ್ತು ಮಧ್ಯಾರಾಧನೆ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠ ಪರಂಪರೆಯಲ್ಲಿ ಬಂದಿರತಕ್ಕಂಥವರು, ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 34ನೇ ಅತಿ ಶ್ರೇಷ್ಠರು ಅಂತ ಹೇಳಿದ್ರೆ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ಹೆಸರು ಬೋಧಾಚಾರ್ಯರೇ ಅಂತ ಹೇಳಿ. ಆಮೇಲೆ ಅವರ ಆಶ್ರಮ ಸ್ವೀಕಾರ ಮಾಡಿದ್ದು ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳನ್ನು ಮಾಡಿದರು. ನವಲಿಯಲ್ಲಿ ಅವರ ವೃಂದಾವನವನ್ನು ಕೂಡ ಸ್ಥಾಪನೆ ಮಾಡಿ, ಏಕೆಂದರೆ ಇವತ್ತು 50 ವರ್ಷ ನಿರಂತರವಾಗಿ ಉತ್ತರಾದಿ ಮಠವನ್ನು ಆಳಿದವರು ಅಂತ ಹೇಳಿದರೆ 3 ಜನ ಸತ್ಯವೀರರು, ಸತ್ಯಧೀರರು ಮತ್ತು ಸತ್ಯ ಧ್ಯಾನರು ಕೂಡ 50 ವರ್ಷ ನಿರಂತರವಾಗಿ ದಿಗ್ವಿಜಯ ರಾಮನ ಪೂಜೆ ಮಾಡಿದ ಭಾಗ್ಯ ಅವರಿಗೆಲ್ಲರಿಗೂ ಸಿಕ್ತು. ಅದರ ಜೊತೆಗೆ ವಿಶೇಷವಾಗಿ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಅಂತ ಹೇಳಿದರೆ ಮುಂದೆ ಅವರು ಸತ್ಯ ಧೀರರಿಗೆ ಆಶ್ರಮ ಕೊಟ್ಟರು. ಆ ಸತ್ಯವೀರ ಮೂಲ ವೃಂದಾವನ ನಾವು ಕೊರಳಿಯಲ್ಲಿ ಕೂಡ ನೋಡಬಹುದು. ಜೊತೆಗೆ ಉತ್ಥಾನ ದ್ವಾದಶಿ ಅಂತ ಹೇಳಿದರೆ ಚಾತುರ್ಮಾಸ ಪೂರ್ವದಲ್ಲಿ ಭಗವಂತ ಒಂದು ನಟನೆ ಮಾಡ್ತಾನೆ. ಎಷ್ಟು ಹೇಳ್ತಾ ಭಗವಂತಗೆ ನಿದ್ದೆನೇ ಇಲ್ಲ. ಆದರೆ ಮೊನ್ನೆ ಉತ್ಥಾನ ದ್ವಾದಶಿ ದಿವಸ ಭಗವಂತ ಎದ್ದೇಳ್ತಾನೆ. ಅಂದರೆ ಭಗವಂತ ಇದ್ದಾಗ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿಯಾಗಿ ನಡೀತಿದೆ. ಜೊತೆಗೆ ಇನ್ನೊಂದು ಉತ್ಥಾನ ದ್ವಾದಶಿಯ ವಿಶೇಷತೆ ಅಂತ ಹೇಳಿದರೆ ಅವತ್ತು ನರಹರಿ ತೀರ್ಥರು ತಮ್ಮ ರಾಜ ಒಂದು ಇದರಲ್ಲಿ ಇದ್ದಾಗ, ಭುವನೇಶ್ವರದಲ್ಲಿದ್ದಾಗ ಆ ಒಂದು ಸಾಧನೆ ಮಾಡಿದಾಗ ಅಲ್ಲಿ ರಾಜ ಅವರಿಗೆ ತಮ್ಮಲ್ಲಿ ಇರತಕ್ಕಂಥ ಖಜಾನೆಯಲ್ಲಿರ್ತಕ್ಕಂಥ ವಿಗ್ರಹವನ್ನು ಕೊಡ್ತಾನೆ. ಒಂದು ರಾಮನ ಮೂರ್ತಿ, ಒಂದು ಸೀತೆಯ ಮೂರ್ತಿನ ಕೊಟ್ಟಾಗ ಅದನ್ನು ನೇರವಾಗಿ ಉಡುಪಿಗೆ ತಂದು ಕೊಡ್ತಾರೆ. ಅಷ್ಟೊತ್ತಿಗಾಗಲೇ ಉತ್ಥಾನ ದ್ವಾದಶಿ ಮಧ್ಯಾಹ್ನ ಸುಮಾರು 3ರಿಂದ 4 ಗಂಟೆ ಆಗಿರ್ತದೆ. ಅದನ್ನು ಆಚಾರ್ಯರ ಮಧುರಿ ಕೊಟ್ಟಾಗ ಭಾಳ ಆನಂದ ಆಗ್ತದೆ ಅವರಿಗೆ. 80 ದಿನಗಳ ನಿರಂತರವಾಗಿ ಪೂಜೆ ಮಾಡ್ತಾರೆ. ಇವತ್ತು ಎಲ್ಲ ಮಠದ ಪರಂಪರೆಯಲ್ಲಿ ಇವತ್ತು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಉತ್ಥಾನ ದ್ವಾದಶಿ ಅಂತ ಹೇಳಿದರೆ 2 ಸಾರಿ ಸಂಸ್ಥಾನ ಪೂಜೆ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊದಲ ಪೂಜೆ ಇನ್ನೂ ರಾಮ ಮತ್ತು ಸೀತೆ ಬಂದಿರುವುದಿಲ್ಲ. ರಾಮ ಸೀತೆ ಬಂದ ನಂತರ ಪ್ರತಿಯೊಂದು ಮಠಗಳಲ್ಲಿ ಕೂಡ ಭವ್ಯವಾಗಿ ಪೂಜೆ ಆಗ್ತಾರೆ. ಇವತ್ತು ನಾವು ಸರ್ವ ಮಠಗಳಲ್ಲಿ ಕೂಡ ಆ ರಾಮನನ್ನು ಕಾಣಬಹುದು, ಸೀತೆಯನ್ನು ಕಾಣಬಹುದು. ಬೇರೆ ಬೇರೆ ರೂಪಗಳಿದ್ದರೂ ಕೂಡ ರಾಮ ಮತ್ತು ಸೀತೆ ಮಾತ್ರ ಎಲ್ಲರಿಗೂ ಒಂದು ದರ್ಶನ ಕೊಡತಕ್ಕಂಥ ಭಾಗ್ಯ ಸಿಗುತ್ತದೆ. ಅಂತ ಉತ್ಥಾನ ದ್ವಾದಶಿಯ ಸ್ಮರಣೆ ಮಾಡೋಣ. ಜೊತೆಗೆ ಧಾತ್ರಿ ಹವನ ಅಂತ ಹೇಳಿ ಮಾಡ್ತಾರೆ. ಅಂದರೆ ಆ ಒಂದು ನೆಲ್ಲಿಕಾಯಿ, ಒಂದು ಹುಣಸಿ ಗಿಡದ ನೆರಳಿನಲ್ಲಿ ಒಂದು ಊಟ ಮಾಡ್ತಕ್ಕಂಥ ಬೆಳೆದಿಂಗಳು ಬೀಳ್ತಕ್ಕಂದರೆ ಬೆಳೆದಿಂಗಳು ಬರ್ತಾ ಹುಣ್ಣಿಮೆ ಹತ್ತಿರ ಇರತಕ್ಕಂಥ ದಿನಗಳಲ್ಲಿ ಧಾತ್ರಿ ಅವನಂತೆ ಮಾಡ್ತಾರೆ. ಇವೆಲ್ಲ ಮಾಡೋದ್ರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗ್ತದೆ. ಇಂಥ ಒಂದು ಪರ್ವಕಾಲದಲ್ಲಿ ಇವತ್ತು ವಿಜಯದಾಸರ ಸ್ಮರಣೆ, ಸತ್ಯವೀರರ ಸ್ಮರಣೆ, ಉತ್ಥಾನ ದ್ವಾದಶಿಯ ಬಗ್ಗೆ ಮತ್ತು ಧಾತ್ರಿಯವರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಂಥನ ಮಾಡುತ್ತಾ, ಮತ್ತು ದಾಸರಿಗೆ ಯಾವ ಮಠಭೇದಗಳು ಇದ್ದಿಲ್ಲ. ನಾವು ಕೇವಲ ಕಲ್ಪನೆ ಮಾಡ್ಕೊತೀವಿ ಅವರು ಆ ಮಠ ಈ ಮಠ ಅಂತೇಳಿ. ದಾಸರ ಶ್ರೇಷ್ಠರಿಗೆ, ದಾಸರಾಯರಿಗೆ ಎಲ್ಲ ಮಠಗಳು ಒಂದೇ. 33 ಮಠಗಳಲ್ಲಿ ಓಡಾಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಚೇತನ ಅಂತ ಹೇಳಿದರೆ ಎಲ್ಲ ದಾಸ ಶ್ರೇಷ್ಠರು. ನಾವು ಒಂದು ಮಠಕ್ಕೆ ಮಾತ್ರ ಯಾವಾಗಲೂ ಸೀಮಿತ ಎಂದೂ ಮಾಡಬಾರ್ದು. ಯಾಕಂದರೆ ಅವರು ಎಲ್ಲ ಮಧ್ವ ಅನುಯಾಯಿಗಳಿಗೆ ಬೇಕಾಗಿರತಕ್ಕಂಥ ಅಂತ ಹೇಳಿದರೆ ದಾಸರು ಭಗವಂತನಿ ಏನೇ ಮಾಡು, ದಾಸ ಆದಾಗ ಮಾತ್ರ ಅನುಗ್ರಹ ಮಾಡುತ್ತಾರೆ ಅಂತ ಹೇಳೋಕ್ಕೆ ನಮ್ಮ ಕನಕದಾಸರು ಕೂಡ ಅಷ್ಟೇ ಸಾಕ್ಷ್ಯ ಅಂತ ಹೇಳ್ತಾ ಇವತ್ತಿನ ನುಡಿಸ್ಮರಣೆ 303ನೇ ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯ ಕೊಡಲಿ. ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳೆಲ್ಲರಿಗೂ.